ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಯಾಕ್ ನೆಕ್ ಎಂಬ್ರಾಯ್ಡಿಂಗ್ ಮಾಡಿರೋದು ಬ್ಲೌಸ್ ಸ್ಟಿಚ್ ಮಾಡೋದು ತೋರಿಸ್ತಿದ್ದೀನಿ. ಈಗ ಫಸ್ಟು ಸೀದಾ ಮಾಡಿಕೊಂಡು ಮೇಲೆ ಲೈನಿಂಗ್ ಮಾಡಿಕೋಬೇಕು. ಇದು 2.5 ಇಂಚು ನೆಕ್ ಅಗಲ ಮಾಡಿಬಿಟ್ಟು 2.5 ಇಂಚ್ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಕಸ್ಟಮರ್ದು 2 ಇಂಚು ನೆಕ್ ಇರೋದು. ಈಗ ನಾನು 2 ಇಂಚ್ಗೆ ಕರೆಕ್ಟಾಗಿ ಮಾರ್ಕ್ ಇದ್ರಲ್ಲಿ ಹಾಕೊಂಡಿದ್ದೀನಿ. ನಾನು ಲೈನಿಂಗ್ ಕರೆಕ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಹೆಂಗೆ ಸ್ಟಿಚ್ ಮಾಡ್ತೀನಿ ಅಂತ ನೋಡಿ. ಇದೇ ರೀತಿ ಸ್ಟಿಚ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಇಲ್ಲಾಂದ್ರೆ ನಾವು 2.5 ಇಂಚಲ್ಲಿ ನಾವು ಸ್ಟಿಚ್ ಮಾಡಿದ್ರೆ ಶೋಲ್ಡರ್ ಎಲ್ಲ ಡ್ರಾಪ್ ಆಗುತ್ತೆ. ಈ ಪಿನ್ ತಗೊಂಡು ಕರೆಕ್ಟಾಗಿ ನಾವು ಎಂಬ್ರಾಯ್ಡಿಂಗ್ ಮಾಡಿರೋ ಪಕ್ಕದಲ್ಲಿ ನಾವು ಪಿನ್ ಮಾಡ್ಕೊಳ್ಳೋಣ. 2 ಇಂಚ್ಗೆ ಈ ಕಡೆ ಸೈಡು ಅಷ್ಟೇ. ಕರೆಕ್ಟಾಗಿ 2 ಇಂಚ್ ಹಾಕಿದ್ದೀನಿ ಮಾರ್ಕು, ಅಲ್ಲಿಗೆ ಪಿನ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಪಿನ್ ಮಾಡ್ಕೊಂಡಿದ್ದೀನಿ 2 ಇಂಚಿಗೆ. ಇದು ಪಿನ್ ಕಾಣಿಸ್ತಿದೆಯಾ? ಕರೆಕ್ಟಾಗಿ ಪಿನ್ ಮಾಡ್ಕೊಂಡು ಎಕ್ಸ್ಟ್ರಾ ಇಷ್ಟು ಬಟ್ಟೆ ಬಂದಿದೆ. ಈಗ ಇಷ್ಟು ಬಟ್ಟೆನ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬಂದೈತೆ. ಎಕ್ಸ್ಟ್ರಾ ಎಷ್ಟು ಬಂದೈತೆ ಇಷ್ಟು ಬಟ್ಟೆನ ನಾವು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು ಪಿನ್ ಹಾಕೋಬೇಕು. ಇಲ್ಲಿ ಹೀಗೆ ಮಡಚಿ ಒಂದು ಪಿನ್ ಹಾಕೋದು. ಸ್ಟಿಚ್ ಮಾಡ್ಕೊಳ್ಳೋದು ಸಾಕು, ಪಿನ್ ಏನು ಬೇಡ. ಎಷ್ಟು ಎಕ್ಸ್ಟ್ರಾ ಬಟ್ಟೆ ಇಷ್ಟಿದೆ, ಇಷ್ಟು ನಾವು ಸ್ಟಿಚ್ ಮಾಡ್ಕೊಂಡು ಹಾಗೆ ಈಗ ಅಲ್ಲಿಗೆ ಸೀದಾ ಒಂದು ಸ್ಟಿಚಿಂಗ್ ಹಾಕೊಂಡಿದ್ದೀನಿ. ಈಗ ಅದನ್ನ ಕಟ್ ಮಾಡಿ ತೆಗೆದು ಸೈಡಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡಿ ತೆಗ್ದಿದ್ದೀನಿ. ಇಲ್ಲಿ ಸ್ಟಿಚ್ ಮಾಡಿದ್ದೀನಲ್ಲ ಅದನ್ನು ತೆಗೆದುಬಿಟ್ಟೆ ಕಟ್ ಮಾಡಿ. ಇಲ್ಲಿ ಸೆಂಟ್ರಲ್ಲಿ ಇದನ್ನ ಕಟ್ ಮಾಡಿ ತೆಗೆದ್ಬಿಟ್ಟು ಸೈಡ್ ಕಾರ್ನರೆಲ್ಲ ಸುತ್ತ ಸ್ಟಿಚ್ ಮಾಡಿದ್ದೀನಿ. ಇಲ್ಲಿ ಏಕ ಸ್ಟಿಚ್ ಮಾಡಿದ್ದೀನಿ. ಈಗ ಸುತ್ತಲೂ ಸ್ಟಿಚ್ ಹಾಕಿದ್ದೀನಿ. ಶೋಲ್ಡ್ರು ಬೆಳೆಸ್ಕೊಂಡಿದ್ದೈತೆ. ಇವಾಗ ನೋಡಿ ಶೋಲ್ಡ್ರು ಕಮ್ಮಿ ಆಗಿದೆ, ಆದರೂ ಡೀಪು ಇದ್ದಾಯ್ತಿತ್ತು, ಆದರೂ ಶೋಲ್ಡ್ರ್ ಡ್ರಾಪ್ ಆಯ್ತಿತ್ತು. ಅದರಿಂದ ನಾನು ಶೋಲ್ಡ್ರ್ ಇನ್ನೂ ಹಿಡ್ದಿದ್ದೀನಿ. ನೀವು ಇನ್ನೇನು ಮಾಡೋದಾದರೆ 2 ಇಂಚಿಗೆ ಮಡಿಕೋಬೇಡಿ, 1.5 ಇಂಚ್ ಮಡಿಕೊಂಡು ಕರೆಕ್ಟಾಗಿರುತ್ತೆ ಶೋಲ್ಡ್ರು. ನೋಡಿ ಇವಾಗ ನಾನು ಪೂರ್ತಿ ಸ್ಟಿಚ್ ಮಾಡಿ ಅದನ್ನ ಉಲ್ಟಾ ತಿರುಗಿಸಿದ್ದೀನಿ. ಇವಾಗ ಮೇಲೆ ತಿರುಗಿಸಿ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಬಾರ್ಡರ್ ತಗೋ ಫಿಟ್ ಹಾಕೋರೋದಕ್ಕೆ ಇವಾಗ ಇಲ್ಲಿ ಸುತ್ತ ಸ್ಟಿಚ್ ಹಾಕೋತಾ ಇದ್ದೀನಿ. ಬೀಡ್ಸ್ ಎಲ್ಲ ಹೊಡೆದೋಗೋದು, ಹುಷಾರಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಲೆಫ್ಟ್ ರೈಟ್ ಇದು ಫುಟ್ ಬರುತ್ತೆ, ಅದು ಕೂಡ ಹಾಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಿಲ್ಲದೆ ಇದ್ದವ್ರ ಹತ್ರ ಹುಷಾರಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಪೈಪಿನ ಥರ ಬತ್ತು, ಅದರಿಂದ ಒಳಗೆ ಬಿಡಿಸೋ ಥರ ಆಯಿತು. ಮತ್ತು ಅಲ್ಲಿಂದನೇ ನೀಟಾಗಿ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬಿಚ್ಚಿ ಮತ್ತೆ ಅದನ್ನ ಸ್ಟಿಚ್ ಮಾಡಿ. ಇಲ್ಲಾಂದರೆ ಬ್ಲೌಸ್ ಚೆನ್ನಾಗಿ ಬರಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ ಬ್ಲೌಸ್ ಚೆನ್ನಾಗಿ